ಮಲೆನಾಡು ರೈತರ ಹೋರಾಟ ಸಮಿತಿ, ಶಿವಮೊಗ್ಗ ಜಿಲ್ಲಾ ಬಂಜಾರ ಸಮಾಜ, ತಾಲೂಕು ಬಂಜಾರ ಸಂಘದ ವತಿಯಿಂದ ರೈತರ ಮೇಲೆ ಸರ್ಕಾರದ ದೌರ್ಜನ್ಯ, ಹಕ್ಕುಪತ್ರ ವಜಾ ಖಂಡಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಲಾಯಿತು. ಬಡ ಕುಟುಂಬಗಳಿಗೆ ಭೂಮಿ ಜೀವನಾಧಾರವಾಗಿದೆ. ಕುಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಚೇನಹಳ್ಳಿ ಗ್ರಾಮಸ್ಥರು ಬಡವರು, ದಲಿತರಾಗಿದ್ದು ಹಕ್ಕು ದಾಖಲೆ ವಜಾ ಮಾಡಿದರೆ ಈ ಬಡ ಕುಟುಂಬಗಳಿಗೆ ಭೂಮಿ ಹಕ್ಕು ಇಲ್ಲದಂತಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಭೂ ಹಕ್ಕಿನಿಂದ ರೈತರನ್ನ ವಂಚಿತರನ್ನಾಗಿ ಮಾಡಬಾರದು. ಜನಪ್ರತಿನಿಧಿಗಳು, ಸರ್ಕಾರ ರೈತರಿಗೆ ಭೂ ಹಕ್ಕು ಕೊಡಬೇಕು. ಇಲ್ಲವಾದಲ್ಲಿ ರೈತರು ತೀವ್ರ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದಿದ್ದಾರೆ. ಜಮೀನನ್ನು ಒಕ್ಕಲೆ ಬಿಚ್ಚುತ್ತಿರುವ ಸರ್ಕಾರಕ್ಕೆ ಹೋರಾಟಕ್ಕೆ ಬೇಕು. ಭೂಮಿ ನಮ್ಮ ಹಕ್ಕು. ಭೂಮಿ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಹೋರಾಟಕ್ಕೆ ಹೋರಾಟಕ್ಕೆ ಬೇಕು. ಜಿಲ್ಲಾಧಿಕಾರಿ ಜೊತೆಗಿರ್ತಕ್ಕಂಥ ಇತ್ತೀಚೆಗೆ ಶಿವಮೊಗ್ಗಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬಂದಾಗ ಮಾಧ್ಯಮದವರೊಂದಿಗೆ ಅವರು ಹೇಳಿಕೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಭೂ ಹಕ್ಕಿನ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಾವು ಕಂದಾಯ ಇಲಾಖೆಯವರು ಹಕ್ಕುಪತ್ರ ಕೊಟ್ಟಿದ್ದನ್ನು ಸಹ ಅರಣ್ಯ ಇಲಾಖೆಯವರು ನಮ್ಮದು ಅಂತ ಹೇಳಿ ಅದನ್ನು ವಜಾ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ನನ್ನ ಕೈಲೂ ಬಗೆಹರಿಸೋಕ್ಕೆ ಅಸಾಧ್ಯ. ರಾಜ್ಯದ ಉನ್ನತ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಅವರೆಲ್ಲ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ರು. ಕೃಷ್ಣ ಬೈರೇಗೌಡರು ಹೇಳಿ ಅವ್ರ ಹೇಳಿಕೆ ಎಲ್ಲಿವರೆಗೆ ಹೋಯ್ತು ಅಂದರೆ ತುಂಗಾ ನದಿಲಿ ತೇಲೋಗ್ಬಿಡ್ತು. ಇವತ್ತು ಕಂದಾಯ ಸಚಿವನಾಗಿ ಇಡೀ ರಾಜ್ಯದಲ್ಲೇ ಕಂದಾಯ ಭೂಮಿ ಸಮಸ್ಯೆ ದೊಡ್ಡದಿದ್ದಾಗ ಶಿವಮೊಗ್ಗದಲ್ಲಿದೆ ಅಂತ ತಾನೇ ಹೇಳಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು ಕಂದಾಯ ಇಲಾಖೆ ಸಚಿವರು. ಹೇಳಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 25,000 to 50,000 ಜನ ಕುಟುಂಬದ ರೈತರ ಜಮೀನನ್ನು, ಅವ್ರ ಹಕ್ಕುಪತ್ರನ, ಅವ್ರ ಪಾಣಿಯನ್ನು ವಜಾ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ, ಆರಂಭ ಆಗಿದೆ. ರಾಜ್ಯ ಮಟ್ಟದಲ್ಲಿ ಸಭೆ ಸೇರಿ ಇವತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ಮಾಡಿ ಹಕ್ಕುಪತ್ರ ಪಡೆದಿರೋಂಥ ರೈತರು, ನಮ್ಮ ಪಾಣಿ ಪಡೆದಂಥ ರೈತರಿಗೆ ಯಾವುದೇ ರೀತಿ ಬಾಧಕ ಆಗಬಾರ್ದು. ಸಾಗುವಳಿ ಮಾಡೋರಿಗೆ ಕಾನೂನಿನ ಪ್ರಕಾರನೇ ಸರ್ಕಾರ ಅವ್ರಿಗೆ ಜಮೀನು ಕೊಟ್ಟಿರೋದು ಅನ್ನೋದನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳ್ದೇನೆ ಇವತ್ತು ಇಡೀ ಜಿಲ್ಲೆಯಲ್ಲಿ ರೈತರನ್ನ ಬೀದಿಗೆ ಹಾಕೋಂಥ ಕೆಲಸವನ್ನು ಇವತ್ತು ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ರಾಜ್ಯ ಸರ್ಕಾರ ಕೋರ್ಟ್ ಆದೇಶದ ಹೆಸರಲ್ಲಿ ಮಾಡ್ತಾ ಇದೆ. ಇದನ್ನು ತೀವ್ರವಾಗಿ ನಮ್ಮ ಮಲೆನಾಡು ರೈತರ ಹೋರಾಟ ಸಮಿತಿ ಖಂಡಿಸ್ತೇವೆ. ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು, ಸಂಸದರು, ನಮ್ಮ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನವರು 1 ವರ್ಷದಿಂದ ಪಾದಯಾತ್ರೆ ಮಾಡಿದ್ರು. ಶರಾವತಿ ಮುಳುಗಡೆ ಅವ್ರ ಸಮಸ್ಯೆ ಬಗೆಹರಿಸಬೇಕು, ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಲ್ಲಿ ಬಂದು 10,000 ಜನ ರೈತರ ಎದುರಿಗೆ ಹೇಳಿದರು. ಸರ್ಕಾರ ಬಂದರೆ ತಕ್ಷಣವೇ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು. 13 ತಿಂಗಳಾದರೂ ನಮ್ಮ ಮುಖ್ಯಮಂತ್ರಿಗೆ ಶಿವಮೊಗ್ಗ ಜಿಲ್ಲೆ ನೆನಪಿಲ್ಲ, DK ಶಿವಕುಮಾರ್ ಅವರಿಗೆ ನೆನಪಿಲ್ಲ. ಜಿಲ್ಲೆಯ ಶಾಸಕರು, ಸಂಸದರು, ಮಂತ್ರಿಗಳಂತೂ ಸತ್ತೋದಂಗೆ ಆಗಿದ್ದಾರೆ, ಜೀವನ ಇಲ್ದಂಗೆ ಆಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು.